ಆಶ್ರಮಕ್ಕೆ NSAM ಪ್ರಥಮ ದರ್ಜೆ ಕಾಲೇಜು ನಿಟ್ಟೆಯ ವಿದ್ಯಾರ್ಥಿಗಳು ಭೇಟಿ ನೀಡಿದ್ದಾರೆ ಮತ್ತು ನಮ್ಮ ಆಶ್ರಮವಾಸಿಗಳೊಂದಿಗೆ ಸಮಯವನ್ನು ಕಳೆದಿದ್ದಾರೆ ಮತ್ತು ಆಶ್ರಮವಾಸಿಗಳನ್ನು ಮನರಂಜಿಸಿದ್ದಾರೆ. ಆಶ್ರಮವಾಸಿಗಳಿಗೆ ಸಿಹಿಯನ್ನು ಹಂಚಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಮೊಬೈಲ್, ಟ್ರಿಪ್, ಮಾಲ್ ಅಂತ ಸುತ್ತಾಡುವ ಮಕ್ಕಳ ಮಧ್ಯದಲ್ಲಿ ನೀವು ಆಶ್ರಮಕ್ಕೆ ಭೇಟಿ ನೀಡಿ ನಮ್ಮ ಆಶ್ರಮದ ವೃದ್ಧರನ್ನು ಮಾತನಾಡಿಸಿರುವುದು ತುಂಬಾ ಖುಷಿಯಾಗಿದೆ. ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಆಯುರಾರೋಗ್ಯ ಆಯಸ್ಸು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ವಿದ್ಯಾರ್ಥಿ ಭವಿಷ್ಯವು ಉತ್ತಮವಾಗಿ ಸಾಗಲಿ. ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ದೊರೆತು ಒಳ್ಳೆಯ ಉದ್ಯೋಗ ಸಿಗಲಿ ಎಂದು ಹಾರೈಸುತ್ತೇವೆ. ಇಂದು ಆಶ್ರಮಕ್ಕೆ ವಿದ್ಯಾರ್ಥಿಗಳ ಭೇಟಿಗೆ ಕಾರಣರಾದ ನಿಟ್ಟೆ ಡಿಗ್ರಿ ಕಾಲೇಜಿನ ಆಡಳಿತ ಮಂಡಳಿಯವರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಧನ್ಯವಾದಗಳು. ಆಶ್ರಮಕ್ಕೆ ಭೇಟಿ ನೀಡಿ ಸಂವಹನ ನಡೆಸುವ, ಮಾರ್ಗದರ್ಶನ ನೀಡುವ ಮತ್ತು ಸಾಮಾಜಿಕ ಜವಾಬ್ದಾರಿ ಮತ್ತು ಸಹಾನುಭೂತಿ ಬೆಳೆಸಲು ಶಿಕ್ಷಕರಾಗಿ ತಾವು ಮಾಡುತ್ತಿರುವ ಕೆಲಸವು ಪ್ರಶಂಸನೀಯವಾಗಿದೆ. ತುಂಬಾ ಧನ್ಯವಾದಗಳು ನಿಮಗೆ. ನಿಟ್ಟೆ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀಣಾಕುಮಾರಿ BK ಹಾಗೂ ಉಪನ್ಯಾಸಕರಾದ ಪ್ರೊಫೆಸರ್ ರಶ್ಮಿ ಮೇಡಮ್, ನಿಶ್ಮಿತಾ ಮೇಡಮ್, ದಿವ್ಯಾಕ್ಷ ಪ್ರಭು ಸರ್ ಹಾಗೂ ರೇಖಾ ಮೇಡಮ್ ರವರಿಗೆ ಧನ್ಯವಾದಗಳು ಹಾಗೂ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು. ಆಯಿಷಾ ಮೇಡಮ್ ಅವರೇ, ಹಾಗೆಯೇ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸಹೋದ್ಯೋಗಿಗಳೇ, ಸರಿಸುಮಾರು 2005ರಲ್ಲಿ ಉಡುಪಿಯಲ್ಲಿ ಕೂಡ ಒಂದು ಸಾಲ್ಮಾರ್ ಅನ್ನುವಂಥ ಒಂದು ಪ್ಲೇಸ್ ಇದೆ. ಆ ಸಾಲ್ಮಾರ್ ಅನ್ನುವಂಥ ಪ್ಲೇಸಲ್ಲಿ ಒಂದು ಆಶ್ರಮ ಇದೆ. 2005ನೇ ಇಸ್ವಿಯಲ್ಲಿ ನಾನು ನನ್ನ ಲೈಫಲ್ಲಿ ಪ್ರಪ್ರಥಮ ಬಾರಿಗೆ ಆಶ್ರಮಕ್ಕೆ ಭೇಟಿ ಕೊಟ್ಟೆ. ಆಶ್ರಮಕ್ಕೆ ಭೇಟಿ ಕೊಟ್ಟಾಗ ಇದೇ ಪರಿಸ್ಥಿತಿಯನ್ನ ಅಲ್ಲಿ ಕೂಡ ನಾನು ಅವಲೋಕನ ಮಾಡಿದೆ. ಅದರ ನಂತರ ಒಂದು ಡಿಸಿಷನ್ ಅನ್ನು ತಗೊಂಡೆ. ನಾನು ಏನು ಡಿಸಿಷನ್ ಅಂತ ಹೇಳಿದರೆ, ಪ್ರತಿ ವರ್ಷ ಅಂತಹ ಅಥವಾ ಈ ರೀತಿಯ ಯಾವುದೋ ಒಂದು ಆಶ್ರಮಕ್ಕೆ ಪ್ರತಿ ವರ್ಷ ಭೇಟಿ ಕೊಟ್ಟು ನನ್ನಿಂದ ಆದಂತಹ ಸಹಾಯವನ್ನು ನಾನು ಮಾಡಬೇಕು ಅನ್ನೋಂಥ ಒಂದು ದೃಢ ನಿರ್ಧಾರವನ್ನು ಮಾಡಿದ್ದೇನೆ. ಇವತ್ತು 2026 ಅದನ್ನು ಕಂಟಿನ್ಯೂ ಮಾಡಿದ್ದೇನೆ. 2005ರಿಂದ 2026ರವರೆಗೆ ಕಂಟಿನ್ಯೂಸ್ ಆಗಿ ನಾನು ನನ್ನಿಂದ ಆದಷ್ಟು, ಅದು ಎಷ್ಟು ಅಂತ ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ಬಲ ಕೈ ಕೊಟ್ಟದ್ದು ಎಡ ಕೈಗೆ ಗೊತ್ತಾಗಬಾರ್ದು ಅನ್ನುವಂಥದ್ದು. ಸೊ ಹಾಗಾಗಿ ಎಷ್ಟು ಕೊಟ್ಟಿದೆ, ಏನು ಕೊಟ್ಟಿದೆ ಅದು ಸೆಕೆಂಡರಿ. ಬಟ್ ನಾವು ಕೊಡುವಂಥದ್ದು ಮತ್ತು ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಮಾಡುವಂಥದ್ದು ಅದು ನಮ್ಮ ಉದ್ದೇಶ. ಇವತ್ತು ನಾವಿಲ್ಲಿ ವಿಸಿಟ್ ಕೊಟ್ಟಿದ್ದೇವೆ. ಬಹುಶಃ ನಮ್ಮ 4 ಅಥವಾ 5ನೇ ವಿಸಿಟ್ ಇದು ನಮ್ಮ ಡಾಕ್ಟರ್ NSAM FGC ಇಂದ. ಅಂದರೆ ಈ ಒಂದು ರೀಸೆಂಟ್ ಮಾಸ್ಟರ್ನ ತಗೊಂಡ್ರೆ 2021ರ ನಂತರ ತಗೊಂಡ್ರೆ, ಅದಕ್ಕಿಂತ ಮೊದಲು ವಿಸಿಟ್ ಮಾಡಿರ್ಬೋದು, ಗೊತ್ತಿಲ್ಲ. ಬಹಳ ಮುಖ್ಯವಾದಂಥ ಉದ್ದೇಶ ಏನು ಹೇಳಿದರೆ, ಜಗತ್ತಿನಲ್ಲಿ ಅನೇಕ ಕಥೆಗಳಿವೆ ಅಲ್ವಾ, ಬೇರೆ ಬೇರೆ ರೀತಿಯ ಕಥೆಗಳಿವೆ. ಆಯಿಷಾ ಮೇಡಮ್ ಕೂಡ ಹಲವಾರು ಕಥೆ ಹೇಳಿದ್ದಾರೆ. ಆದರೆ ನೀವು ಏನು ನೋಡಿದ್ದೀರಾ ಇವತ್ತು, ನೀವೇನು ವಿಟ್ನೆಸ್ ಮಾಡಿದ್ದೀರಾ, ಇದು ಕಥೆ ಅಲ್ಲ, ಇದು ಜೀವನ ಅಲ್ವಾ. ಈ ಜೀವನವನ್ನ ಬಹಳ ಸುಂದರವಾಗಿಸಬೇಕು ಅಂತಾದ್ರೆ ಖಂಡಿತವಾಗಿ ಕೂಡ ನಿಮ್ಮಂತ ಯೂತ್ಸ್ಗಳು ಇದಕ್ಕೆ ವಿಸಿಟ್ ಕೊಡಬೇಕು. ಮತ್ತು ಬರೀ ವಿಸಿಟ್ ಕೊಡುವಂಥದ್ದಲ್ಲ, ಇಸ್ರೇಲ್ನ ಎಕ್ಸಾಂಪಲ್ ಅನ್ನು ಕೊಟ್ಟರು. ನೀವು ಮುಂದಕ್ಕೆ ನಿಮ್ಮ ಲೈಫ್ನಲ್ಲಿ ಕೂಡ ಒಳ್ಳೆಯ ಜಾಬ್ ಅನ್ನ, ಇಸ್ರೇಲ್ ಇರ್ಬೋದು, ದುಬೈ ಇರ್ಬೋದು, ಓಮಾನ್ ಇರ್ಬೋದು, ಅಥವಾ ಕುವೈತ್ ಇರ್ಬೋದು, ಎಲ್ಲ ಹೋಗ್ತೀರಿ, ಅಥವಾ ನಮ್ಮ ಇಂಡಿಯಾದಲ್ಲಿ ಇರ್ತೀರಿ, ಡೆಲ್ಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಬೆಂಗಳೂರು ಇರ್ಬೋದು. ನಿಮ್ಮಿಂದ ಆದಂತಹ ಸಹಾಯವನ್ನ ಇಂತಹ ಸಂಸ್ಥೆಗಳಿಗೆ, ಈ ಸಂಸ್ಥೆಯಿಂದ ಹೇಳೋದಿಲ್ಲ, ಬಟ್ ಇಂತಹ ಸಂಸ್ಥೆಗಳಿಗೆ ನೀವು ಖಂಡಿತವಾಗಿಯೂ ಕೂಡ ಕೊಡಬೇಕು. ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತಂದ್ರೆ ಈ ರೀತಿಯ ದಾನ ಧರ್ಮಗಳನ್ನು ಮಾಡಿದರೆ ಮಾತ್ರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥದ್ದು. ಎಷ್ಟೋ ಜನ ಈಗ ನಾನು ಕಾರ್ಕಳದ ಉದಾಹರಣೆಯನ್ನು ತಗೊಳ್ಳಿದ್ರು ಕೂಡ ಸಾವಿರಾರು ಜನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಿದ್ದಾರೆ. ಬಟ್ ಅದರಲ್ಲಿ ಕೊಡುಗೆ ದಾನಿಗಳಿರುವಂಥದ್ದು ಕೆಲವು ಜನರು ಅಲ್ವಾ. ನಿಮಗೆ ಗೊತ್ತಿದೆ, ನೀವು ಪ್ರತಿ ದಿವಸ ಪೇಪರಲ್ಲಿ ನೋಡ್ತಾ ಇರ್ತೀರಾ, ಕೆಲವು ದಾನಿಗಳು ಮಾತ್ರ ಈ ರೀತಿಯ ಆಶ್ರಮಗಳಿಗೆ ಅಥವಾ ಈ ರೀತಿಯ ಸಂಸ್ಥೆಗಳಿಗೆ ದಾನ ಮಾಡುವಂಥದ್ದು. ಆದರೆ ಅದರ ಬದಲಾಗಿ ಎಲ್ಲರೂ ಕೂಡ, ಈಗ ನನ್ನದೊಂದು ಆಲೋಚನೆ ಇದೆ ಅಂತ ಹೇಳಿದರೆ, ಬಹುಶಃ ಕಾರ್ಕಳದಂತಹ ಊರಿನಲ್ಲಿ 365 ಜನಗಳನ್ನ ಸೆಲೆಕ್ಟ್ ಮಾಡಿದರೆ ಅದೇ ಸಾಕು. 365 ದಿನಗಳಿರುವಂಥದ್ದಲ್ಲ ವರ್ಷದಲ್ಲಿ, 365 ಜನಗಳನ್ನ ಸೆಲೆಕ್ಟ್ ಮಾಡಿ ಒಬ್ಬ ವ್ಯಕ್ತಿ ಒಂದು ದಿವಸ ಕಾಂಟ್ರಿಬ್ಯೂಷನ್ ಮಾಡಿದರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರು. ಯಾಕಂದ್ರೆ ಒಬ್ಬ ವ್ಯಕ್ತಿ ಪ್ರೈವೇಟ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಅಸಾಧಾರಣವಾದಂಥ ಕೆಲಸವನ್ನು ಆಯಿಷಾ ಮೇಡಮ್ ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲರ ಪರವಾಗಿ ಅವರಿಗೆ ಒಂದು ದೊಡ್ಡ ಸಫಲತೆಯನ್ನು ನನ್ನ ಮನಸ್ಸಿನಲ್ಲೇ ಗ್ರಹಿಸಿಕೊಂಡು, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಸರ್ಕಾರದಿಂದ ಮಾಡಲಿಕ್ಕೆ ಆಗದೇ ಇರುವಂತಹ ಕಾರ್ಯವನ್ನು ಮಾಡಿ ತೋರಿಸ್ತಾರೆ. ಯಾಕಂದ್ರೆ ಇದೆಲ್ಲ ಸರ್ಕಾರದ ಜವಾಬ್ದಾರಿಗಳು. ವಿಶೇಷವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಈ ಹೆಲ್ತ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಮತ್ತೆ ಬೇರೆ ಯಾವುದೋ ಬೇಸಿಕ್ ರಿಕ್ವೈರ್ಮೆಂಟ್ ಇದೆಯಲ್ವಾ, ಅದೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸರ್ಕಾರದ ಜವಾಬ್ದಾರಿಗಳು. ಬಟ್ ಭಾರತದಂಥ ಅತ್ಯಂತ ದೊಡ್ಡ ದೇಶಗಳಲ್ಲಿ ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರವಾಗಿ ಬಹುಶಃ ದೇವರು ಇಂತಹ ವ್ಯಕ್ತಿಗಳನ್ನು ಸೃಷ್ಟಿಸಿದ್ದಾರೆ. ಬಟ್ ಅದರ ಜೊತೆಗೆ ಸಹಕಾರ ಕೊಡುವಂತಹ ನಿಮ್ಮಂಥ ಜನಗಳು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಇವತ್ತಿನ ಈ ಭೇಟಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸ್ಟಾಪ್ ಆಗಬಾರ್ದು. ಮುಂದಕ್ಕೆ ನಿಮ್ಮ ಲೈಫಲ್ಲಿ ಆಸ್ ಎ ವಿದ್ಯಾರ್ಥಿ, ಆಸ್ ಎ ಸ್ಟೂಡೆಂಟ್ ಇರ್ಬೋದು, ಹಾಗೆಯೇ ಆಸ್ ಎ ಸಿಟಿಸನ್ ಇರ್ಬೋದು,
ನೀವು ಇಂತಹ ಅನೇಕ ಸೇವಾ ಸಂಸ್ಥೆಗಳಿಗೆ ಭೇಟಿ ಕೊಡಬೇಕು ಮತ್ತು ನಿಮ್ಮಿಂದ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನು ಕೊಡಬೇಕು. ಆ ಮೂಲಕ ಸಮಾಜದ ಏನು ಉನ್ನತೀಕರಣಕ್ಕೆ ನಿಮ್ಮ ಒಂದು ಕೊಡುಗೆಯನ್ನು ನೀವು ನಿರಂತರವಾಗಿ ಕೊಡಬೇಕು. ಅಷ್ಟು ನನ್ನ ಆಸೆ ಮತ್ತು ಈ ಭೇಟಿಯ ಉದ್ದೇಶ ಕೂಡ ಅದು. NSAM ಪ್ರಥಮ ದರ್ಜೆ ಕಾಲೇಜು ನಿಟ್ಟೆ ಇದರ ವಿದ್ಯಾರ್ಥಿ ವರ್ಗಕ್ಕೂ ಅಧ್ಯಾಪಕ ವೃಂದಕ್ಕೂ ದೇವರು ಒಳ್ಳೆಯದನ್ನು ಮಾಡಲಿ. AMS ಕಾಲೇಜಿಗೆ ಒಳ್ಳೆಯದಾಗ ದೇವರೆಡ್ಡಿ ಮಲ್ಪಡು. NSAM ಪ್ರಥಮ ದರ್ಜೆ ಕಾಲೇಜು ನಿಟ್ಟೆ ಇದರ NSAM ಪ್ರಥಮ ದರ್ಜೆ ಕಾಲೇಜು ನಿಟ್ಟೆ ಇದರ ಟ್ರಾನ್ಸ್ಫರ್ ಹಾಗೂ ಅಧ್ಯಾಪಕ ವೃಂದಕ್ಕೂ NSAM ಕಾಲೇಜ್ ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜ್ ನಿಟ್ಟೆ ಇದರ ಟ್ರಾನ್ಸ್ಫರ್ ಹಾಗೂ ಅಧ್ಯಾಪಕರು ವಿದ್ಯಾರ್ಥಿನಿಯರಿಗೆ ದೇವರು ಒಳ್ಳೆಯದು ಮಾಡಿ. NS ಕಾಲೇಜ್ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ. NSAM ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ದೇವರು ಒಳ್ಳೆಯದು ಮಾಡಿ. NSAM ಕಾಲೇಜ್ ಗಾಡ್ ಬ್ಲೆಸ್ ಯು, ಬೆಸ್ಟ್ ಆಫ್ ಲಕ್. ಇವರಿಗೆ ದೇವರು ಒಳ್ಳೆಯದೇ ಮಾಡಬೇಕು ತಗೊಳ್ತೀವಿ. ತುದಾಸ್ತೆಯರು ನಾರಾಯಣ